ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ವಿವಾಹವನ್ನು ಯಾವ ರೀತಿ ರಿಜಿಸ್ಟರ್ ಮಾಡಬೇಕು, ಅದರ ಒಂದು ಅನುಕೂಲಗಳೇನು ಎಲ್ಲದರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಈ ಮದುವೆ ಎಲ್ಲ ಆದ ನಂತರ ಕೆಲವು ಬಾರಿ ಈ ಒಂದು ಕುಟುಂಬದಲ್ಲಿ ಕಲಹ ಇದ್ದಾಗ ಅವರು ಇಬ್ಬರು ನೆಮ್ಮದಿಯಾಗಿ ಬಾಳೋದಕ್ಕೆ ಬೇರ್ಪಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ನಾನು ಹಿಂದೆ ಮೆನ್ಷನ್ ಮಾಡಿದ್ದೆ ಜುಡಿಷಿಯಲ್ ಸಪರೇಷನ್ ಅಂತ ಅಂದ್ಬಿಟ್ಟು. ಅಂದರೆ ವಿಚ್ಛೇದನಕ್ಕೆ ಪೂರ್ವದಲ್ಲಿ ಅವರು ಸ್ವಲ್ಪ ದಿನ ಮಟ್ಟಿಗೆ ದೂರ ಬಾಳಬೇಕಾಗತ್ತೆ. ಅದರಲ್ಲೂ ಕೂಡ ಅವರಿಬ್ಬರ ಮಧ್ಯೆ ಒಂದು ಒಮ್ಮತ ಏರ್ಪಡಲಿಲ್ಲ ಅಂತಂದಾಗ ಇಬ್ಬರು ಡಿವೋರ್ಸ್ಗೆ ಹೋಗಬೇಕಾಗತ್ತೆ ಸ್ನೇಹಿತರೆ. ಇನ್ನು ಡಿವೋರ್ಸ್ಗೆ ಹೋಗಬೇಕಾದ್ರೆ ಹಲವಾರು ಕಾರಣಗಳನ್ನು ಅವ್ರು ಕೊಡಬೇಕಾಗತ್ತೆ. ಒಂದನೇದಾಗಿ ಡಿವೋರ್ಸ್ಗೆ ಹೋಗಬೇಕಾದ್ರೆ ಹಲವಾರು ಬಾರಿ ಒಮ್ಮತ ಅಂದರೆ ಇಬ್ಬರು ಒಪ್ಪಿ ಡಿವೋರ್ಸ್ಗೆ ಹೋಗ್ತಾರೆ. ಹಲವಾರು ಬಾರಿ ಒಬ್ಬ ವ್ಯಕ್ತಿ ಡಿವೋರ್ಸ್ನ ಕೇಳೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ಇಬ್ಬರು ಒಪ್ಪಿ ಡಿವೋರ್ಸ್ಗೆ ಹೋಗ್ತಾರೆ ಅಂತ ಹೇಳಿದಾಗ ಅವರು ಮದುವೆಯಾಗಿ ಕನಿಷ್ಠ 1 ವರ್ಷ ಆಗಿರಬೇಕು. ನಂತರನೇ ಅವರು ಈ ಒಂದು ಮ್ಯೂಚುವಲ್ ಡಿವೋರ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಇನ್ನು ಮ್ಯೂಚುವಲ್ ಡಿವೋರ್ಸ್ಗೆ ಇಬ್ಬರು ಅಪ್ಲೈ ಮಾಡಿದ ತಕ್ಷಣ ಸಿಗುತ್ತಾ ಅಂತಂದರೆ ಇಲ್ಲ. ಕಾನೂನು ಏನು ಹೇಳುತ್ತೆ ಅಂತಂದರೆ, ಇಲ್ಲ ಇನ್ನೊಂದು ಅವಕಾಶ ಕೊಡೋಣ ಅಂತ ಅಂದ್ಬಿಟ್ಟು ಮಿನಿಮಮ್ 6 ಮಂತ್ಸ್ 6 ತಿಂಗಳವರೆಗೆ ಆ ಒಂದು ಅರ್ಜಿಯನ್ನು ಪರಿಗಣಿಸೋದಿಲ್ಲ. ಆ ಒಂದು ಪೀರಿಯಡ್ನ ಜುಡಿಷಿಯಲ್ ಸಪರೇಷನ್ ಅಂತ ಹೇಳ್ತೀವಿ. ಮಿನಿಮಮ್ 6 ಮಂತ್ಸ್, ಮ್ಯಾಕ್ಸಿಮಮ್ 18 ಮಂತ್ಸ್. ಈ ಒಂದು ಅವಧಿಯಲ್ಲಿ ಅವರಿಬ್ಬರು ಸಪ್ರೇಟ್ ಆಗಿರ್ತಾರೆ. ಆ ಟೈಮ್ನಲ್ಲಿ ಕಾನೂನು ಹಲವಾರು ಪ್ರಯತ್ನಗಳನ್ನು ಪಡುತ್ತೆ. ಇದನ್ನು ಮದುವೆನ ಮತ್ತೆ ನಾವು ಸೇರಿಸ್ಬೋದಾ ಇವರಿಬ್ಬರನ್ನ ಅಂತ ಅಂದ್ಬಿಟ್ಟು. ಯಾವ್ಯಾವ ರೀತಿ ಅದು ಪ್ರಯತ್ನ ಇದೆ, ಆಗದೇ ಇದ್ದರೆ ಏನಾಗುತ್ತೆ ಅನ್ನೋದು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.